ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಡಿಸೆಂಬರ್ 7ರಂದು ಚಿಕ್ಕೇಶ್ವರ ಮಹಾಸ್ವಾಮಿಗಳ ಪುಣ್ಯಾರಾಧನೆ. ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಜಿಲ್ಲಾ ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ. ಹಾಸ್ಟೆಲ್ ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ಮ ಹಾಕುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಎಂಎಸ್ ಪಾಟೀಲ್ ನರಿಬೋಳ್ ಆಗ್ರಹ. ಹೋರಾಟಗಾರ ಮಂಜುನಾಥ್ ನಾಲ್ವರ್ಕರ್ ಜನ್ಮದಿನ, ಅನ್ನ ಸಂತರ್ಪಣೆ. ಈಗ ವಾರ್ತೆಗಳ ವಿವರ. ಶ್ರೀ ಚಿಕ್ಕೇಶ್ವರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಮತ್ತು ಸಾಮೂಹಿಕ ಉಪನಯನ ಮತ್ತು ತುಲಾಭಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುರುಜಾದೀಶ್ವರ ಮಠದ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸ್ವಾಮೀಜಿಗಳು, ಡಿಸೆಂಬರ್ 7ರಂದು ಅಫ್ಜಲ್ಪುರ್ ತಾಲೂಕಿನ ಶ್ರೀ ಮುರುಜಾದೀಶ್ವರ ಮಠದ ಶ್ರೀ ಜಗದ್ಗುರು ಶ್ರೀ 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 ಚಿಕ್ಕೇಶ್ವರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಎಂದರು. ಮುರುಜಾದೀಶ್ವರ ಮಠದ ಶತಾಯುಷಿಗಳಾದ ಪರಮ ಪೂಜ್ಯ ಶ್ರೀ 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 ಚಿಕ್ಕೇಂದ್ರ ಮಹಾಸ್ವಾಮಿಗಳ ತುಲಾಭಾರ ಸಹ ಹಮ್ಮಿಕೊಳ್ಳಲಾಗಿದೆ. ಇನ್ನು ಇದಕ್ಕೂ ಮುನ್ನ ಬೆಳಗ್ಗೆ 8 ಗಂಟೆಗೆ ಸಾಮೂಹಿಕ ಉಪನಯನ ಕಾರ್ಯಕ್ರಮ, ನಂತರ ವಿಶ್ವಕರ್ಮ ಕಲಾಚೇತನ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಲವು ಗಣ್ಯರಿಗೆ ಸನ್ಮಾನ ಸಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಸೋದರರಾದ ಮಠಾಧಿಪತಿಗಳು ಹಾಗೂ ಪೀಠಾಧಿಪತಿಗಳು ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರ ಮಹಾಸ್ವಾಮಿಗಳವರಿಗೆ ವಂದನೆಯನ್ನು ಸಮರ್ಪಣೆಯನ್ನು ಮಾಡಿ ಆಗುವಂಥ ಕಾರ್ಯಕ್ರಮ ಇದಾಗಿದೆ. ಮತ್ತು ರಾಜ್ಯದಲ್ಲಿ ಸಂಘಟನೆ ಯಾವ ರೀತಿ ಮಾಡಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಸರ್ಕಾರಗಳು ಈ ವಿಶ್ವಕರ್ಮ ಸಮಾಜವನ್ನು ಎಷ್ಟು ಕಡೆಗಣಿಸಿ ಈ ಸಮಾಜಕ್ಕೆ ಯಾವುದೇ ರೀತಿಯ ಸವಲತ್ತುಗಳಿಂದ ವಂಚಿತರನ್ನಾಗಿ ಮಾಡಿ, ನಮಗೆ ನಿಗಮ ಇದ್ದರೂ ಆ ನಿಗಮದಲ್ಲಿ ಹಣ ಇರಲಾರ್ದಂಗೆ ಮಾಡಿ, ಯಾವುದೇ ಸವಲತ್ತುಗಳಿಂದ ವಂಚಿತರಾಗಿರ್ತಕ್ಕಂಥ ನಮಗೆ, ಆಮೇಲೆ ರಾಜಕೀಯವಾಗಿ ನಮಗೆ ಯಾವುದೂ ಕೂಡ ಇದುವರೆಗೂ ನಮ್ಮವರು ಒಬ್ಬರಿಬ್ಬರು ಕೂಡ MLAಗಳಾಗಿಲ್ಲ, ಮಂತ್ರಿಗಳಾಗಿಲ್ಲ. ಆ ನಿಟ್ಟಿನೊಳಗೆ ಎಲ್ಲ ಪಕ್ಷದವರು ನಮ್ಮನ್ನು ಮನೆಗಳಿಗೆ ಬಂದು ಭೇಟಿ ಮಾಡ್ತಾರೆ. ಅಲ್ಲಿ ಏನು ಮಾತುಕತೆ ಆಗ್ತದೋ ಬೇರೆ. ಅದಾದಮೇಲೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಂತರದಲ್ಲಿ ಮತ್ತೆ ಕಡೆಗಣಿಸುವುದು. ಸಮಾಜ ಪಂಚಕಸುಬುಗಳ ಮೂಲಕ ನಾವು ಎಲ್ಲರಿಗೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಕೆಲಸಗಳಿಂದ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಸ್ವತಂತ್ರದ ನಂತರದಲ್ಲಿ ಕರ್ನಾಟಕದಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಅತ್ಯಂತ ಕಡೆಗಣಿಸುವುದಾಗ್ಯದ. ಈ ಸಮಾಜವನ್ನು ಯಾವುದಕ್ಕೂ ಲೆಕ್ಕಕ್ಕೆ ತೆಗೆದುಕೊಳ್ಳಲಾರ್ದಂಗೆ ಸಾಮಾಜಿಕವಾಗಿ ನಾವು ಧಾರ್ಮಿಕವಾಗಿಯೂ ಕೂಡ ಹಿಂದುಳಿದಿದ್ದೀವಿ. ದೇವಸ್ಥಾನಗಳನ್ನು, ಗುಡಿಗುಂಡಾರಗಳನ್ನು ಕಟ್ಟುವುದಾಗಿಲ್ಲ. ಆದರೆ ಆ ಗುಡಿ ಗುಂಡಾರಗಳಲ್ಲಿ ಇವತ್ತು ನಾವು ಸ್ವಾಮೀಜಿಗಳಾಗಿರ್ತಕ್ಕಂಥವ್ರದ್ದು ದರ್ಶನಕ್ಕೆ ಹೋಗ್ಬೇಕಾದ್ರೂ ಪಾಳಿಲಿ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭ. ಅಂದ್ರೇನು, ನಾವು ಆ ಗುಡಿ ಗುಂಡಾರಗಳ ಪದಾಧಿಕಾರಿಗಳಲ್ಲಿ ನಾವು ಆಗಬೇಕಾಗಿರ್ತಕ್ಕಂಥವ್ರು. ಧಾರ್ಮಿಕವಾಗಿ ಹಿಂದುಳಿದಿದ್ದೀವಿ, ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ, ಆರ್ಥಿಕವಾಗಿ ಹಿಂದುಳಿದಿದ್ದೀವಿ. ಸಂಘಟನೆ ಹೆಚ್ಚಿನ ಕೆಲಸ ಕೊಡಬೇಕಂತ ರಾಜ್ಯಾಧ್ಯಕ್ಷರಿಗೆ ಕರೆಸಿ ನಮ್ಮ ಸಮಾಜದ ಮತ್ತು ರಾಜಕೀಯ ಸ್ಥಾನಮಾನ ಬಗ್ಗೆ ಯಾವುದೇ ಸದ BJP ರಾಜೀನಾಮೆ ಮಾಡಿ ಕಾಂಗ್ರೆಸ್ ಹೋಗ್ಯಾರ. ಕಾಂಗ್ರೆಸ್ ಇನ್ನಾವುದು ಅವ್ರಿಗೇನು ಸವಲತ್ತು ಕೊಟ್ಟಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮೆಲ್ಲ ಸಮಾಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಮಾತನ್ನ ಹೇಳಬೇಕಾದ್ರೆ ಧರ್ಮಸಭೆ ಕೂಡ ಹೌದು, ಒಂದು ಸಮಾವೇಶ ಕೂಡ ಹೌದು. ಶಕ್ತಿ ಪ್ರದರ್ಶನ ಇದ್ದಾಗ
ಸಮಾಜದ MLC ಆಗ್ಬೇಕ್ರಿ ಆಗ್ಬೇಕ್ರಿ ಈಗ ಅದಕ್ಕೆಲ್ಲ ಆಗತ್ತಲ್ಲ ಏನು ಕೊಟ್ಟರೆ ವಿಷಯದ BJP ಬಿಟ್ಟು ರಾಜೀನಾಮೆ ಮತ್ತು ಕಾಂಗ್ರೆಸ್ ಏನು ಕೊಟ್ಟರೆ ಯಾಕಂದ್ರೆ ಸಮಾಜದಾಗ ಪೈಲೆ ಅವರು BJP ಕರೆಸಿ ಪೈಲೆ ಕಾಂಗ್ರೆಸ್ ಇದ್ದು ಕೊಟ್ಟು ಅವ್ರು ಕರೆಸಿ ಅವ್ರು MLC ಮಾಡಿದ್ರು ಇವ್ರಿಗೆ ರಾಜೀನಾಮೆ ಕೊಡಿಸಿ ಮತ್ತೇನು ತೊಗೊಂಡ್ರು ಈಗ 2.5 ವರ್ಷ ಎಲ್ಕತ್ತು ಅದರ ಬಗ್ಗೆ ಚಿಂತನೆ ಮಂಥನ ಸಭೆಯಲ್ಲಿ ನಮ್ಮ ಗುರುಗಳ ಆದೇಶ ಮೇರೆಗೆ ನಡೆಯಿತು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಸಿಂದಗಿ ಮುರುಜಾದೀಶ್ವರ ಮಠದ ರಾಮಚಂದ್ರ ಮಹಾಸ್ವಾಮಿಗಳು, ಸುಲೇಪೇಟದ ವಿಶ್ವಕರ್ಮ ಏಕದಂತ ಮಠದ ಶ್ರೀ ದುಡ್ಡೇಂದ್ರ ಮಹಾಸ್ವಾಮಿಗಳು, ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು, ವಿಶ್ವಕರ್ಮ ಹೋರಾಟ ಸಮಿತಿ ಅಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ್, ಅಶೋಕ ಪೋದ್ದಾರ್, ಕಮಲಾಕರ್ ವಿಶ್ವಕರ್ಮ ಅಣ್ಕಲ್, ಶಿವಾನಂದ ವಿಶ್ವಕರ್ಮ ಕಲ್ಲೂರ್, ಭೀಮಾಶಂಕರ್ ಬಡಿಗೇರ್ ಹಲ್ಲೂರ್, ರಾಮಚಂದ್ರ ವಿಶ್ವಕರ್ಮ, ಕಾಳಿದಾಸ್ ವಿಶ್ವಕರ್ಮ ಶ್ರೀಶೈಲ್ ಸೇರಿದಂತೆ ಸಮಾಜದ ಹಲವಾರು ಬಂಧುಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ದಿಲೀಪ್ ಕುಮಾರ್ ವರ್ಮಾ ಸ್ಥಾಪಿತ ಇಂಡಿಯನ್ ನ್ಯಾಷನಲ್ ಭೀಮಾ ಆರ್ಮಿಯ ಕಲಬುರಗಿ ಜಿಲ್ಲಾ ನೂತನ ಜಿಲ್ಲಾ ಸಮಿತಿ ರಚನೆ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ನಗರದ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಇಂಡಿಯನ್ ನ್ಯಾಷನಲ್ ಭೀಮಾ ಆರ್ಮಿ ಸಂಸ್ಥಾಪಕ ಅಧ್ಯಕ್ಷ ದಿಲೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಜರುಗಿದ ಸಮಾರಂಭದಲ್ಲಿ ಕಲಬುರಗಿ ಜಿಲ್ಲೆಯ ನೂತನ ಅಧ್ಯಕ್ಷರನ್ನಾಗಿ ಚನ್ನವೀರ್ ದಸ್ತಾಪುರ್ ಅವರನ್ನು ನೇಮಕ ಮಾಡಲಾಯಿತು. ಗೌರವಾಧ್ಯಕ್ಷರಾಗಿ ತಂಗಾ ಹೆಗಡೆ, ಉಪಾಧ್ಯಕ್ಷರಾಗಿ ಆಕಾಶ್ ಮಾಗಾವ್, ಪ್ರಧಾನ ಕಾರ್ಯದರ್ಶಿಯಾಗಿ ಪುಂಡಲೀಕ ಕಣ್ಣಿ, ಖಜಾಂಚಿಯಾಗಿ ಗುಂಡಪ್ಪ ಚೆಂಗಟಿ, ಕಾರ್ಯದರ್ಶಿಯಾಗಿ ವೆಂಕಟ ವಾಡಿಕರ್, ಸಹ ಕಾರ್ಯದರ್ಶಿ ಮಂಜುಳಾ, ಜಂಟಿ ಕಾರ್ಯದರ್ಶಿಯಾಗಿ ಲಿಂಗರಾಜ್ ದಸ್ತಾಪುರ್, ಸಂಘಟನಾ ಕಾರ್ಯದರ್ಶಿಯಾಗಿ ಉಷಾ ಹುಟ್ಕಲ್, ಸಚಿನ್ ನಗರ್, ಸಂಚಾಲಕರಾಗಿ ಹರೀಶ್ ಪಟ್ ನಾಯಕ್ ಅವರನ್ನು ನೇಮಕ ಮಾಡಿ ಸಂಘಟನೆಯ ಜವಾಬ್ದಾರಿ ನೀಡಲಾಯಿತು. ಈ ವೇಳೆ ಮಾತನಾಡಿದ ಇಂಡಿಯನ್ ನ್ಯಾಷನಲ್ ಭೀಮಾ ಆರ್ಮಿ ಸಂಸ್ಥಾಪಕ ಅಧ್ಯಕ್ಷ ದಿಲೀಪ್ ಕುಮಾರ್ ಅವರು, ಸಂಘಟನೆ ಬಲಪಡಿಸಲು ರಾಜ್ಯವ್ಯಾಪ್ತಿ ಜಿಲ್ಲಾ ತಾಲೂಕಾ ಸಮಿತಿಗಳನ್ನು ನೇಮಕ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಜವಾಬ್ದಾರಿಯನ್ನು ಚನ್ನವೀರ ದಸ್ತಾಪುರ್ ಅವರಿಗೆ ಅಧ್ಯಕ್ಷರಾಗಿ ನೇಮಕ ಮಾಡುವ ಮೂಲಕ ಜವಾಬ್ದಾರಿ ನೀಡಲಾಗಿದ್ದು, ಸಂಘಟನೆ ಬಲವರ್ಧನೆ ಅವಿರತವಾಗಿ ಶ್ರಮಿಸುವೆಂಬ ನಂಬಿಕೆ ಇದೆ ಎಂದರು. ಇಂಡಿಯನ್ ನ್ಯಾಷನಲ್ ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ದಿಲೀಪ್ ಕುಮಾರ್ ವರ್ಮಾ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಕರ್ನಾಟಕ. ಇವತ್ತಿನ ಒಂದು ದಿವಸ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಘಟನೆಯ ಕಲಬುರಗಿ ಜಿಲ್ಲಾ ಘಟಕ ರಚಿಸಿರುವ ಕುರಿತು ಈ ಒಂದು 3/12/2025 ಒಂದು ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಮೊದಲೇ ಹೇಳಿದಂತೆ ನಗರದ ಜಗತ್ ಸರ್ಕಲ್ ಅಂಬೇಡ್ಕರ್ ವೃತ್ತದ ಹತ್ತಿರ ದಿನಾಂಕ 17/11/2025 ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದಿಲೀಪ್ ಕುಮಾರ್ ಅವರಂದರೆ ನನ್ನ ಒಂದು ನೇತೃತ್ವದಲ್ಲಿ, ಆಮೇಲೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜಶೇಖರ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ಭೂಮಕ್ ಅವರೆಲ್ಲರೂ ಬಂದು ಇಲ್ಲಿ ಜಿಲ್ಲಾ ಸಂಚಾಲಕರನ್ನಾಗಿ ನೇಮಕ ಮಾಡಲಾಗಿತ್ತು. ಚನ್ನವೀರ್ ದಸ್ತಾಪುರ್ ಅವರನ್ನು ಅವರ ಜಿಲ್ಲಾ ಘಟಕವನ್ನು ರಚನೆ ಮಾಡಿಕೊಳ್ಳುವಂತೆ ನಿರ್ದೇಶನ ನೀಡಲಾಗಿತ್ತು. ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ಕೆಳಕಂಡಂತೆ ಜಿಲ್ಲಾ ಘಟಕ ರಚಿಸಿಕೊಂಡು ಇವತ್ತು ಒಂದು ದಿವಸ ಡಿಕ್ಲೇರ್ ಮಾಡ್ತಾಯಿದ್ದೇವೆ. ಜಿಲ್ಲಾ ಗೌರವಾಧ್ಯಕ್ಷರಾಗಿ ತಂಗಾ ಎಸ್ ಹೆಗಡೆ ಗೌರವಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ. ಅದೇ ರೀತಿಯಾಗಿ ಚನ್ನವೀರ್ ದಸ್ತಾಪುರ್ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ. ಅದೇ ರೀತಿಯಾಗಿ ಆಕಾಶ್ ಆರ್.ಜೆ. ಮಹಗಾಂವ್ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ. ಅದೇ ರೀತಿಯಾಗಿ ಪುಂಡ್ಲಿಕ್ ಕೆ ಕಿಣ್ಣಿ ಇವರನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಗುಂಡಪ್ಪ ಬಿ ಚೆಂಗಟಿ ಇವರನ್ನು ಜಿಲ್ಲಾ ಖಜಾಂಚಿಯಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ವೆಂಕಟ್ ವಾಡಿಕರ್ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಮಂಜುಳಾ ಆರ್ ಸಹ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಲಿಂಗರಾಜ್ ದಸ್ತಾಪುರ್ ಇವರನ್ನು ಜಂಟಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಉಷಾ ಹುಟ್ಕರ್ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಅಶೋಕ್ ಜಾನಿಕರ್ ಇವರನ್ನು ಕೂಡ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಕೈಲಾಸ್ ಎಸ್ ಮಾಡುಗಳು ಇವರನ್ನು ಕೂಡ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಸಚಿನ್ ಕೆ ನಗರ್ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ನಂತರ ಮಾತನಾಡಿದ ನೂತನ ಜಿಲ್ಲಾಧ್ಯಕ್ಷ ಚನ್ನವೀರ ದಸ್ತಾಪುರ್ ಅವರು, ಇಂಡಿಯನ್ ನ್ಯಾಷನಲ್ ಭೀಮಾ ಆರ್ಮಿ ಸಂಸ್ಥಾಪಕ ಅಧ್ಯಕ್ಷ ದಿಲೀಪ್ ಕುಮಾರ್ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಸಂಘಟನೆ ಜವಾಬ್ದಾರಿ ನೀಡಿದ್ದಾರೆ. ಅವರು ನೀಡಿದ ಜವಾಬ್ದಾರಿಯನ್ನು ಸೂಕ್ತವಾಗಿ ಬಳಸಿಕೊಂಡು ಹಗಲಿರುಳು ಶ್ರಮಿಸುವೆ ಎಂದು ಹೇಳಿದರು. ಎಲ್ಲರಿಗೂ ಜೈ ಭೀಮ್. ಇವತ್ತು ನಮ್ಮ ಒಂದು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷರಾದಂಥ ದಿಲೀಪ್ ಕುಮಾರ್ ವರ್ಮಾ ಸರ್ ಅವರ ಮಾರ್ಗದರ್ಶನದಿಂದ ಇವತ್ತು ಕಲಬುರಗಿ ಜಿಲ್ಲೆ ಅಧ್ಯಕ್ಷರಾಗಿ ನನ್ನನ್ನು ಚನ್ನವೀರ್ ದಸ್ತಾಪುರ್ ಅವರನ್ನು ನೇಮಕ ಮಾಡಿದ್ದಾರೆ. ಇವತ್ತು ನಾನು ರೈತ ಪರ, ದಲಿತ ಪರ, ಸಾರ್ವಜನಿಕರ ಪರ, ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಏನೇ ಅನ್ಯಾಯ ಭ್ರಷ್ಟಾಚಾರ ಆದರೂ ಕೂಡ ಇವತ್ತು ಏನೇ ಸಮಸ್ಯೆ ಆದ್ರೂ ಈ ಜಿಲ್ಲೆಯ
ಯಾವುದೇ ಕುಂದು ಕೊರತೆಗಳಾಗಲಿ ಸಮಸ್ಯೆಗಳಾಗಲಿ ಅದಕ್ಕೆಲ್ಲೇ ಏನೇ ಆದ್ರೂ ಅದಕ್ಕೆ ಸ್ಪಾಟ್ ಮ್ಯಾಗ ಹೋಗಿ ಧ್ವನಿ ಎತ್ತಿ ಇವತ್ತು ಏನೇ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ. ಈ ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಭೀಮಾ ಆರ್ಮಿ ಸಂಘಟನೆಯ ಮುಖಂಡರು ಹಾಗೂ ಅನೇಕ ಜನ ನೂತನ ಸದಸ್ಯರು ಉಪಸ್ಥಿತರಿದ್ದರು. ಹಾಸ್ಟೆಲ್ ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕಿದ ಬಿಸಿಎಂ ವಸತಿ ನಿಲಯದ ಡಿಡಿ ಸೋಮಶೇಖರ್ ತಾಲೂಕಾ ಅಧಿಕಾರಿಗಳನ್ನು ಹಾಗೂ ಕಚೇರಿ ಮೇಲ್ವಿಚಾರಕರ ಮೊಹಮ್ಮದ್ ಆರಿಫ್ ಅವರನ್ನು ಕರ್ತವ್ಯದಿಂದ ವಜಾ ಮಾಡುವಂತೆ ಹೋರಾಟಗಾರ ಎಂಎಸ್ ಪಾಟೀಲ್ ಹಾಗೂ ಶ್ರವಣ್ ಕುಮಾರ್ ನಾಯಕ್ ಅವರು ಆಗ್ರಹಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಹೋರಾಟಗಾರರು, ಹಾಸ್ಟೆಲ್ನಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಕುರಿತು ನಾವು ಮಾಡಿದ ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ಕಿದೆ. ಹಾಸ್ಟೆಲ್ ಅವ್ಯವಸ್ಥೆ ಕುರಿತು ನಾವು ಕೊಟ್ಟ ದೂರಿನ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿ 10ಕ್ಕೂ ಹೆಚ್ಚು ಬಿಸಿಎಂ ವಸತಿ ನಿಲಯಗಳ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ನಾವು ನಿರೀಕ್ಷಿಸಕ್ಕೂ ಹೆಚ್ಚು ಅವ್ಯವಸ್ಥೆ ಬಯಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಹಾಸ್ಟೆಲ್ ಅವ್ಯವಸ್ಥೆ ಕುರಿತು ವರದಿ ನೀಡುವುದಾಗಿ ತಿಳಿಸಿದ್ದಾರೆ. ದುರಾದೃಷ್ಟ ಅಂದರೆ ಈವರೆಗೂ ಯಾವ ಒಬ್ಬ ಅಧಿಕಾರಿ ವಿರುದ್ಧವೂ ಕ್ರಮ ಜರುಗಿಸಿಲ್ಲ. ಹೀಗಾಗಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಿ ಆ ಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ವರದಿ ಸಲ್ಲಿಸಿದಾರ ಅದು ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ತಮ್ಮ ಮುಂದೆ ಮತ್ತೊಮ್ಮೆ ಬರಬೇಕಾದ ಉದ್ದೇಶ ಇಷ್ಟೇ. ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಏನು ಹಿಂದೆ ಇರ್ತಕ್ಕಂಥ ಡಿ ಡಿ ಅವರಿಗೆ ಮೆಮೊ ಇಶ್ಯೂ ಆದರೂ ಕೂಡ ಅದರ ಬಗ್ಗೆ ಯಾವುದೇ ತನಿಖೆಯನ್ನು ಮಾಡದೆ ಅದರ ಮೇಲೆ ಕ್ರಮ ಕೈಗೊಳ್ಳದೆ ಹೊಸದಾಗಿ ಬಂದಿರತಕ್ಕಂಥ ಡಿ ಡಿ ಸೋಮಶೇಖರ್ ಅವರು ಏನು ಗುತ್ತೇದಾರರ ಪರವಾಗಿ ಬ್ಯಾಟ್ ಬೀಸುವ ಮುಖಾಂತರ ವಾರ್ಡನ್ಗಳಿಗೆ ಯಾವುದೇ ರೀತಿಯ ನಿರ್ಬಂಧನೆ ಹಾಕದೇನೆ, ಗುತ್ತೇದಾರರಿಗೂ ಕೂಡ ಯಾವುದೇ ನಿರ್ಬಂಧ ಹಾಕ್ದೇನೆ ಇವತ್ತು ದಿವಸ ಟೆಂಡರ್ ತೊಗೊಂಡವರು ಏನಿರ್ತದೆ ನಿಯಮ ಅಂತಂದ್ರೆ ಒಂದು ಗೋದಾಮ್ ಮುಖಾಂತರ ವಸತಿ ನಿಲಯಗಳಿಗೆ ಮಟೀರಿಯಲ್ ಸಪ್ಲೈ ಮಾಡ್ತಕ್ಕಂಥದ್ದಾಗಿರ್ಬೋದು, GPRS ಇಡೋದು ಆಗಿರ್ಬೋದು, ಬಯೋಮೆಟ್ರಿಕ್ ಇಡೋದಾಗಿರ್ಬೋದು, ಯಾವುದನ್ನು ನಿಯಮ ಪಾಲನೆ ಮಾಡ್ದೇನೆ ಪ್ರತಿ ತಿಂಗಳು ವಾರ್ಡನ್ಗಳಿಗೆ ಹೆಂಗಂದ್ರೆ ಭಿಕ್ಷೆ ಕೊಟ್ಟಂಗೆ ಒಂದು 10,000 ರೂಪಾಯಿ ಕೊಟ್ಟು ಬಿಡೋದು, ಏನು ಬೇಕಾದ ಕೊಳತು ಕಾಯಿಪಲ್ಯ ತೊಗೊಂಡೋಗಿ ಒಂದು ಮುಂದಿನ ಭಾರತ ಭವಿಷ್ಯದ ಯುವ ಮಿತ್ರರಿಗೆ ಒಂದು ಅನ್ನ ಹಾಕ್ತಕ್ಕಂಥದ್ದು ಏನು ಮಾಡ್ತಾಯಿದ್ರೆ ಇದು ಖಂಡನೀಯವಾಗಿದೆ. ಇವತ್ತು ದಿವಸ ಯಾವುದೇ ಹೈಜೆನಿಕ್ ಇರದೇನೆ ಟೋಟಲಿ ಇವತ್ತು ದಿವಸ ಒಬ್ಬ ವಾರ್ಡನ್ ಹೇಳ್ತಾರೆ, ಏನು ಮಾಡೋದ್ರಿ ನಮಗೆ ಒಂದು 100 ರೂಪಾಯಿ ಬಂತು 40 ರೂಪಾಯಿ ನಮಗೆ ಕೊಡ್ತಾರೆ, ಅದ್ರಾಗ ನಾವೊಂದಿಷ್ಟು ಉಳಿಸ್ಕೊಂಡು ಕೇಸಿಂದ ಹುಡುಗರಿಗೆ ಹಾಕ್ಬೇಕು, ಉಳುಕಿದ್ದೆಲ್ಲ ಅಧಿಕಾರಿಗಳು ಮತ್ತು ಇದು ಏನು ಗುತ್ತಿಗೆದಾರರು ಪಾಲಾಗ್ತಾಯಿದೆ, ಇದು ನಮಗೂ ಮನಸ್ಸಿಗೆ ನೋವಾಗ್ತಾಯಿದೆ ಅಂತಕ್ಕಂಥ ಮಾತು ಹೇಳ್ತಾಯಿದ್ದಾರೆ. ಇದು ಬೇಜಾರದ ಸಂಗತಿ ಅಂತ ನಾನು ತಮ್ಮ ಎದುರು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇವತ್ತು ದಿವಸ ಪ್ರತಿಯೊಂದು ವಾರ್ಡನ್ ನಾವು ಎಷ್ಟು ಹಾಸ್ಟೆಲ್ಗೆ ಹೋಗಿದ್ದೀವಿ, ಎಲ್ಲಿನೂ ಕೂಡ ತೋರಿಸ್ತಾ ಇದ್ದೀವಿ ತಮ್ಮ ಚಿತ್ರನ. ಆಮೇಲೆ ಎಲ್ಲಿನೂ ಕೂಡ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ನಡೀತಾ ಇಲ್ಲ. ಅದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ಮೊಹಮ್ಮದ್ ಆರಿಫ್ ಅನ್ನೋರು ಸುಮಾರು 23 ವರ್ಷಗಳಿಂದ ಒಂದೇ ಕುರ್ಚಿಯಲ್ಲಿ ಕುಂತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದೇ ಗೋದಾಮುಗಳ ಮುಖಾಂತರ ಈ ವಸತಿ ನಿಲಯಗಳಿಗೆ ಮಾಲ್ ಸಪ್ಲೈ ಆಗ್ತಾಯಿದೆ ಅಂತ ಅನುಮಾನ ಇದ್ದರೂ ಕೂಡ ನಾವು ನೇರವಾಗಿ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳೋಕೆ ಹೇಳಿದರೂ ಕೂಡ ಒಬ್ಬರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಉದಾಹರಣೆಗೆ ಹೇಳ್ತೀನಿ ತಮ್ಮೆದ್ರೆ, ಹಿಂದೆ ಕೆಲವು 1-2 ತಿಂಗಳಿಂದ ಇರ್ಬೋದು, ಒಬ್ಬ ವಾರ್ಡನ್ನು ಮತ್ತು ಒಂದು ವಿದ್ಯಾರ್ಥಿನಿ ವಿಷಯವಾಗಿ ಯಾವುದೋ ಸಣ್ಣ ವಿಷಯಕ್ಕೆ ಕಿರಿಕಿರಿ ಆದಾಗ ಆ ವಾರ್ಡನವ್ರಿಗೆ ನೋಟಿಸ್ ಕೊಡದೇನೆ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಂಡಂಥ ಹಿರಿಯ ಅಧಿಕಾರಿಗಳು ಇಷ್ಟೆಲ್ಲ ಹಗರಣ ಮಾಡ್ತಾಯಿದ್ರು. ಡಿ ಡಿ ಅವ್ರ ಮೇಲಾಗಿರ್ಬೋದು, ವಾರ್ಡನ್ಗಳ ಮೇಲಾಗಿರ್ಬೋದು, ಮತ್ತು ಆರಿಫ್ ಅವ್ರ ಮೇಲಾಗಿರ್ಬೋದು, ಒಂದೇ ಒಂದು ಕ್ರಮ ಕೈಗೊಳ್ತಾ ಒಂದು ನೋಟಿಸ್ ಕೊಡ್ತಾ ಇಲ್ಲ. ಅಂದರೆ ಇದ್ರಾಗ ಬರೀ ಏನು ಗುಣಮಟ್ಟದ ಆಹಾರ ಸರಬರಾಜು ಮಾಡಬೇಕಾಗಿತ್ತು ಗುತ್ತಿಗೆದಾರರು, ಆದರೆ ಇವತ್ತು ಯಾವುದೇ ರೀತಿಯಾದ ಟೆಂಡರ್ ಆದೇಶದ ಪ್ರಕಾರ ಯಾವುದೇ ವಸ್ತುಗಳನ್ನು ಸರಿಯಾಗಿ ಸರಬರಾಜು ಮಾಡದೆ, ಗುಣಮಟ್ಟದ ವಸ್ತುಗಳನ್ನು ಸರಬರಾಜು ಮಾಡದೆ ಇವತ್ತು ಪ್ರತಿ ತಿಂಗಳ ಏನು ಅದರ ಬಿಲ್ ಪಾವತಿ ಆಗ್ತಾ ಇದೆ. ಯಾಕಂದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 135 ವಸತಿ ಶಾಲೆಗಳಿವೆ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥವು. ಅದರಲ್ಲಿ 134 ಕಾರ್ಯ ನಿರ್ವಹಿಸ್ತಾ ಇದೆ ಪ್ರಸ್ತುತ. ಅಂದರೆ ಒಂದೊಂದು ಇವಾಗ ನಾವು ನಮ್ಮಲ್ಲಿ ದಾಖಲೆ ಇದೆ. ಇವಾಗ ಹೋದ ತಿಂಗಳು ನವೆಂಬರ್ ತಿಂಗಳಲ್ಲಿ ಮಟೀರಿಯಲ್ ಸಪ್ಲೈ ಆಗಿದೆ ಅಂತೇಳಿ ಅಲ್ಲಿರ್ತಕ್ಕಂಥ ವಸತಿ ಶಾಲೆಯವರು ಎಲ್ಲರೂ ಕೂಡ GST ಬಿಲ್ ಸಮೇತ ಕೊಟ್ಟಿದ್ದಾರೆ. ನಾವು ಅಲ್ಲಿ ಹೋಗಿ ವಸತಿ ಶಾಲೆದಾಗ ನೋಡಿದ್ರು ಕೂಡ ಸುಮಾರು 120 ಐಟಮ್ಗಳು ಕೊಡಬೇಕು. ಆಹಾರ ಮತ್ತು ಆಹಾರೇತರ ಪದಾರ್ಥಗಳು ಎಲ್ಲನೂ ಕೂಡ
ಕೊಡಬೇಕಾಗಿತ್ತು. ತರಕಾರಿ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಗುಣಮಟ್ಟದ ಎಣ್ಣೆ ಆಗಿರ್ಬೋದು, ಗೋಧಿ ಹಿಟ್ಟು ಆಗಿರ್ಬೋದು, ಮತ್ತು ಜೋಳ, ಇನ್ನಿತರ ಸಾಕಷ್ಟು ಅದಾವೆ ಇದ್ರೊಳಗೆ. ಈ ವಿಷಯ ಹೇಳ್ಬೇಕಂದ್ರೆ ನಾವು ಅವತ್ತು ವಸತಿ ನಿಲಯಗಳಿಗೆ ಹೋಗಿ ನೋಡಲಾಗಿ ಅಲ್ಲಿ ಇರ್ತಕ್ಕಂಥ ಒಂದು ಐದಾರು ಐಟಮ್ನೂ ಇಲ್ಲ. ಅದ್ರಾಗೂ ಕೂಡ ಇವತ್ತು ಲಾಸ್ಟ್ ಟೈಮ್ ನಮ್ಮ ಮಾಧ್ಯಮ ಮಿತ್ರರ ದಾಖಲೆಗಳು ಕೊಡ್ರಿ ಅಂತಿದ್ರಿ. ಅದ್ರ ಸಲುವಾಗಿ ನಾವು ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ದಾಖಲೆ ಸಮೇತ ನಾವು ತಂದಿರ್ತೀವಿ ಅಂತ ಹೇಳಿದ್ವಿ. ಇವತ್ತೆಲ್ಲನೂ ಕೂಡ ದಾಖಲೆ ಸಮೇತ ತಮಗೆ ತೊಗೊಂಡು ಬರ್ತಾ ಇದ್ದೀವಿ. ಇವತ್ತು ಎಲ್ಲ ವಸತಿ ಶಾಲೆಗಳದಾಗ ಏನು ಇಲ್ಲದೆ ಇವತ್ತು ಏನು 125 ಅಂದಾಗ ಏನು ಇರಬೇಕಾದಂಥ ವಸ್ತುಗಳು, ಆಹಾರ ಪದಾರ್ಥಗಳು ಇರಬೇಕಾಗಿತ್ತು, ಇವತ್ತು ಯಾವನು ಕೂಡ ಇಲ್ಲ. ಅವು ಅಲ್ಲಿರ್ತಕ್ಕಂಥ ಗೋಧಿ ಹಿಟ್ಟಾಗಿರ್ಬೋದು, ಅಕ್ಕಿ ಒಳಗೆ ನುಸಿಗಳು ಮತ್ತು ಗುರುತು ಹಿಡಿದುವಂಥ ಒಂದು ಪದಾರ್ಥಗಳು ನಾವು ನೋಡಿದೆವು ಕಣ್ಣಾರೆ. ಇವತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಂಥ ಕಳಪೆ ಮಟ್ಟದ ಆಹಾರಗಳನ್ನು ಬಳಕೆ ಮಾಡಿ ಇವತ್ತು ವಿದ್ಯಾರ್ಥಿಗಳಿಗೆ ಊಟಕ್ಕೆ ಬಳಸ್ತಾ ಇದ್ದಾರಲ್ಲ ಇವರು ಜಿಲ್ಲಾ ಇಡಿ ಸೋಮಶೇಖರ್ ಅವರು ಮತ್ತು ತಾಲೂಕು ಕಚೇರಿಯ ವ್ಯವಸ್ಥಾಪಕರಾದ ಕಚೇರಿಯ ಮೇಲುಸ್ತುವಾರಿಯಾದಂಥ ಮೊಹಮ್ಮದ್ ಅರಿಫ್ ಅವರು ಇವರಿಗೆ ನಾಚಿಕೆ ಆಗಬೇಕು ಇವತ್ತಿದ್ದಿದ್ದೆ. ಯಾಕಂದರೆ ಇವತ್ತು ನಮ್ಮ ದೇಶದ ಪ್ರತಿಯೊಂದು ಪ್ರಜೆಗೂ ಕೂಡ ಇವತ್ತು ಗುಣಮಟ್ಟದ ಆಹಾರ ಸಿಗಬೇಕಂತೇಳಿ ಸಾಕಷ್ಟು ಸರ್ಕಾರಗಳು, ರಾಜ್ಯ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಸಾಕಷ್ಟು ರೀತಿ ಪ್ರಯತ್ನ ಮಾಡ್ತಾ ಇದೆ. ಆದರೆ ಇವತ್ತಿನ ದಿನ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಇವತ್ತು ಅಪೌಷ್ಟಿಕಾಂಶ ಆಹಾರ ಕೊಟ್ಟು ಇವತ್ತು ವಿದ್ಯಾರ್ಥಿಗಳಿಗೆ ಅನ್ನಕ್ಕೆ ಕಾರಣ ಆಗ್ತಕ್ಕಂಥ ಇವರಿಗೆ ಯಾವ ಥರ ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸಿದ್ದು ಕವಲ್ದಾರ್, ನಿಂಗಣ್ಣ ಚಿಗರ್ಹಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಹೋರಾಟಗಾರ ಮಂಜುನಾಥ್ ನಾಲ್ವರ್ಕರ್ ಜನ್ಮದಿನ, ಅನ್ನ ಸಂತರ್ಪಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಹೋರಾಟಗಾರ ಮಂಜುನಾಥ್ ನಾಲ್ವರ್ಕರ್ ಜನ್ಮದಿನದ ಪ್ರಯುಕ್ತ ಗಾಜಿಪುರ್ ಬಡಾವಣೆಯಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ಕಲಬುರಗಿ ನಗರದ ಗಾಜಿಪುರ್ ಬಡಾವಣೆಯಲ್ಲಿ ಹೋರಾಟಗಾರ ಮಂಜುನಾಥ್ ನಾಲ್ವರ್ಕರ್ ಜನ್ಮದಿನದ ಪ್ರಯುಕ್ತ ಏರ್ಪಡಿಸಲಾಗಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಗಣೇಶ್ ವಳಕೇರಿ ಚಾಲನೆ ನೀಡಿದರು. ಬಳಿಕ ಅನ್ನದಾನ ಮಾಡಿ ಜನ್ಮದಿನದ ಆಚರಿಸಲಾಯಿತು. ನಂತರ ಗಣೇಶ್ ವಳಕೇರಿ ಮತ್ತು ಗಣ್ಯರು ಮಾತನಾಡಿದರು. ಪ್ರಮುಖವಾಗಿ ನಮ್ಮ ಆತ್ಮೀಯ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ನಮ್ಮ ಮಂಜುನಾಥ್ ನಾಲ್ವರ್ಕರ್ ನಮ್ಮ ತಮ್ಮನವರ ಹುಟ್ಟುಹಬ್ಬದ ಅವರಿಗೆ ಪ್ರಥಮವಾಗಿ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಅವರ ಈ ಹುಟ್ಟುಹಬ್ಬದ ಕಾರ್ಯಕ್ರಮ ಅಂಗವಾಗಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡು ಗಾಜಿಪುರ ಎಲ್ಲರ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದೇವರವ್ರನ್ನ ತುಂಬ ಆಯುಷ್ ಕೊಟ್ಟು ಇನ್ನೂ ಅವರಿಗೆ ಸಕ್ಸಸ್ ಕೊಟ್ಟು ಇನ್ನೂ ಮುಂದೆ ಬಂದು ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡೋ ಮುಖಾಂತರ ಬಡ ಜನರಿಗೆ ಸಹಾಯ ಮಾಡುತ್ತಾ ಇನ್ನೂ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗಿ ಕೆಲಸಗಳು ಮಾಡಲಂತೇಳಿ ಶುಭ ಹಾರೈಸುತ್ತೇನೆ. ಮಂಜುನಾಥ್ ನಾಲ್ವರ್ಕರ್ ಸರ್ ಹುಟ್ಟುಹಬ್ಬ ಇದೆ. ಗಾಜಿಪುರದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ದೇವರು ಎಷ್ಟ ಆರೋಗ್ಯ ಕೊಳ್ಳಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಅವ್ರ ಶಕ್ತಿ ಕೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಸಂದರ್ಭದಲ್ಲಿ ಮಂಜುನಾಥ್ ನಾಲ್ವರ್ಕರ್ ಗೆಳೆಯರು ಹಾಗೂ ಹಲವು ಗಣ್ಯರು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಎಂ ಕುರ್ಚಿ ಕಾದಾಟದಲ್ಲಿ ರೈತರ ಗೋಳನ್ನು ಕೇಳದೆ ಕಿವುಡಾಗಿ ಅಭಿವೃದ್ಧಿ ಶೂನ್ಯವಾಗಿ ಸರ್ಕಾರ ಸತ್ತು ಹೋಗಿದೆ.
ನಿದ್ರ ಮಂಪರನಲ್ಲಿರುವ ಸರ್ಕಾರವನ್ನು ಬಡಿದೆಬ್ಬಿಸಲು ಡಿಸೆಂಬರ್ 6ರಂದು ಸರ್ಕಾರದ ವಿರುದ್ಧ ಬೃಹತ್ ಮಟ್ಟದ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ರಾಜಕುಮಾರ್ ಪಾಟೀಲ್ ತೆಲ್ಕೂರ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಎಲ್ಲ ಹಾಲಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ 6ನೇ ತಾರೀಕಿನ ಹೋರಾಟದ ಪೂರ್ವ ತಯಾರಿಯನ್ನು ಕೂಡ ನಾವು ಮಾಡಿದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರ ಪರವಾಗಿ ಹೋರಾಟ ಮಾಡಬೇಕು ಅನ್ನುವಂಥದ್ದು. ಇವತ್ತು ಕಲಬುರಗಿ ಕೂಡ ಕರ್ನಾಟಕದಲ್ಲಿ ಇದೆ ಅನ್ನೋದನ್ನು ಕಲಬುರಗಿಯ ಪ್ರಿಯಾಂಕಾ ಖರ್ಗೆ ಅವರು ಉಸ್ತುವಾರಿ ಸಚಿವರು ಮರೆತಿದ್ದಾರೆ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂತ ಕೇಳಿದರೆ, ಯಾವುದು ಬೆಳಗಾವಿನಲ್ಲಿ ನಿರಂತರವಾದಂಥ ಕಬ್ಬು ಬೆಳೆಗಾರರ ಹೋರಾಟ ನಡೀತು, ಆ ಹೋರಾಟಕ್ಕೂ ಕಣ್ಣು ತೆರೆದೇ ಇರುವಂಥ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಅದನ್ನು ಕಣ್ತೆರೆಸಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ B.A. ವಿಜೇಂದ್ರ ಅವರು 2-3 ದಿನಗಳ ಕಾಲ ರೈತರೊಟ್ಟಿಗೆ ಕೂತು ಅಲ್ಲೇ ಮಲಗಿ ಹೋರಾಟಕ್ಕೆ ಧುಮುಕಿದರು. ಅದರಿಂದ ಹೆದರಿದ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡು ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆಯ ಪ್ರಮುಖರನ್ನು ಕರೆದು ಮಧ್ಯಸ್ಥಿಕೆಯನ್ನು ವಹಿಸಿರುವಂಥ CM ಅವರು ಬೆಲೆಯನ್ನು ನಿಗದಿ ಮಾಡಿದರು. ಅವರು ನಿಗದಿ ಮಾಡಿರುವಂಥ ಬೆಲೆ 3,300 ರೂಪಾಯಿ ಕಬ್ಬಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು. ಅದೇ ಕಲಬುರಗಿನಲ್ಲಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿಯ ಜಿಲ್ಲಾಡಳಿತ ಸೇರಿಕೊಂಡು ಕಬ್ಬು ಬೆಳೆಗಾರರು ಮತ್ತು ರೈತ ಮುಖಂಡರ ಜೊತೆಗೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡಿ ಇಲ್ಲಿನ ರೈತರಿಗೆ 3,000 ರೂಪಾಯಿ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ನಾನು ಕೇಳ್ತೀನಿ, ಯಾವ ನ್ಯಾಯ ಇದು? ಬೆಳಗಾವಿಗೊಂದು ನ್ಯಾಯ, ಕಲಬುರಗಿಗೊಂದು ನ್ಯಾಯ ಯಾಕೆ? ನೀವು ಹೇಳ್ತೀರಿ ಕಲಬುರಗಿಯ ಇದೊಂದು ದೊಡ್ಡ ನಾಯಕರ ಪಡೆನೇ ಇಲ್ಲಿದೆ, ಇಡೀ ರಾಷ್ಟ್ರದ ಕಾಂಗ್ರೆಸ್ಸನ್ನು ನಡೆಸ್ತಕ್ಕಂಥ ಪ್ರಮುಖರು ಇಲ್ಲಿರಬೇಕಾದ್ರೆ ಕಲಬುರಗಿಯ ಕಬ್ಬು ಬೆಳೆಗಾರರಿಗೆ ಯಾಕೆ ಅನ್ಯಾಯ? ಇಲ್ಲಿ ಕೂಡ 3,300 ರೂಪಾಯಿ ಕೊಡ್ಬೋದಾಗಿತ್ತು. ಆದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕಲಬುರಗಿಯ ಕಬ್ಬು ಬೆಳೆಗಾರರಿಗೆ ಅನ್ಯಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳು ಇವತ್ತೇನು ಕಬ್ಬಿನ ಅಂಶ ಅಂದರೆ ಸಕ್ಕರೆಯ ಪ್ರಮಾಣ ಏನು ಬರ್ತದೆ ಇಳುವರಿ, ಅದರಲ್ಲೂ ಕೂಡ ವ್ಯತ್ಯಾಸ, ರಿಕವರಿನಲ್ಲಿ ಕೂಡ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಗುಗಳನ್ನು ಹಲವಾರು ಬಾರಿ ರೈತರ ಮುಖಂಡರು ಮಾಡಿದ್ದಾರೆ. ಆದರೆ ಸರ್ಕಾರ ಇದಕ್ಕೊಂದು ವ್ಯವಸ್ಥಿತವಾದಂಥ ಇಳುವರಿಯನ್ನು ಕಂಡು ಹಿಡಿಯುವಂಥ ಪ್ರಯತ್ನವನ್ನು ಮಾಡಬೇಕು. ಆದರೆ ಸರ್ಕಾರ ಆ ಪ್ರಯತ್ನವನ್ನು ಮಾಡಲೇ ಇಲ್ಲ. ಇಳುವರಿ ಕಂಡು ಹಿಡಲಿಕ್ಕೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಧ್ಯದಲ್ಲಿ ಒಂದು ಲ್ಯಾಬ್ ಆಗಬೇಕು. ಎಷ್ಟು ಇಳುವರಿ, ನಿಜವಾದಂಥ ಇಳುವರಿ ಏನು ಬರ್ತಾ ಇದೆ ಕಬ್ಬಿಗೆ ಅನ್ನುವಂಥದ್ದನ್ನು ಕಂಡು ಹಿಡಿದು ಅದಕ್ಕೆ ಒಂದು ನ್ಯಾಯಯುತವಾದ ಬೆಲೆಯನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು ಜಿಲ್ಲಾಡಳಿತ ಕಲಬುರಗಿಗೂ ಒತ್ತಾಯ ಮಾಡ್ತೇವೆ, ಕರ್ನಾಟಕದ ಮುಖ್ಯಮಂತ್ರಿಗೂ ಹೇಳ್ತೇವೆ, ಬೆಳಗಾವಿನಲ್ಲಿ 3,300 ಕೊಡಿಸಿದಿರಿ, ಕಲಬುರಗಿನಲ್ಲೂ ಕೂಡ 3,300 ಕೊಡಿಸ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಮತ್ತು ರಿಕವರಿ ಬಗ್ಗೆ ಅದು ವೈಜ್ಞಾನಿಕವಾದ ರಿಪೋರ್ಟನ್ನು ತೆಗೆದುಕೊಳ್ಳುವಂಥ ದೃಷ್ಟಿಯಿಂದ ಸರ್ಕಾರ ಮತ್ತು ಕಾರ್ಖಾನೆಗಳ ಮಧ್ಯದಲ್ಲಿ ಒಂದು ಲ್ಯಾಬೊರೇಟರಿ ಆಗಬೇಕು. ಎಷ್ಟು ಪ್ರಮಾಣದ ಇಳುವರಿ ಬರ್ತಾ ಇದೆ ಅನ್ನುವಂಥ ನಿಜವಾದ ಇಳುವರಿಯನ್ನು ಕಂಡು ಹಿಡಿಯುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಒತ್ತಾಯ ಇದೆ. ಇದರ ಜೊತೆಗೆ ಇವತ್ತು ಏನಾಗಿದೆ, ಕಲಬುರಗಿನಲ್ಲಿ ರೈತರ ಗೋಳನ್ನು ಕೇಳಬೇಕಾಗಿತ್ತು. ಇವತ್ತು ಶತಮಾನದಲ್ಲಿ ಕಂಡು ಕೇಳರಿಯದಷ್ಟು ಮಳೆ ಕಲಬುರಗಿ ಜಿಲ್ಲೆಯಲ್ಲಿ ಆಗಿದೆ. ಅಷ್ಟು ಮಳೆ ಆಗಿ ಜನ ಜಾನುವಾರುಗಳು ಸಾವಿಗೀಡಾಗಿದ್ದಾವೆ, ಜನ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನರ ಜೀವಗಳು ಹಾನಿಯಾಗಿದೆ ಮತ್ತು ಪಶು ಪಕ್ಷಿಗಳ ಹಾನಿಯಾಗಿದೆ. ಆದರೆ ಇದರ ಯಾವುದೇ ರೀತಿಯ ಒಂದು ಸರ್ವೆಯನ್ನು ಕೂಡ, ನಿಜಾಂಶವಾದಂಥ ಸರ್ವೆಯನ್ನು ಕೂಡ ಮಾಡಲಿಲ್ಲ. ನದಿ ತೀರದ ಪ್ರದೇಶಗಳಲ್ಲಿ ಮನೆಗೆ ನೀರು ಹೊಕ್ಕು ದಿನನಿತ್ಯದ ದವಸ ಧಾನ್ಯಗಳು, ಅವರ ಬದುಕಿಗೆ ದವಸ ಧಾನ್ಯಗಳನ್ನು ಕೂಡಿಟ್ಟಿರ್ತಕ್ಕಂಥ ದವಸ ಧಾನ್ಯಗಳು ಕೊಚ್ಚಿ ಹೋಗಿದ್ದಾವೆ. ಅವ್ರು ಮಾಡ್ತಕ್ಕಂಥ ಹಾಂಡೆ ಸಾಮಾನುಗಳು ಕೊಚ್ಚಿ ಹೋಗಿದೆ. ಆದರೆ ಅವರ ನೆರವಿಗೆ ಬರಬೇಕಾದಂಥ ಸರ್ಕಾರ ಇಲ್ಲಿವರೆಗೂ ಕೂಡ ಒಂದು ನೈಯಾ ಪೈಸೆ, ಒಂದು ಹಣ ನದಿ ತೀರದ ಮನೆಗಳಲ್ಲಿ ನೀರು ಹೊಕ್ಕಂಥವ್ರಿಗೆ ಕೊಡಲಿಲ್ಲ. ಸರ್ವೆಯನ್ನಲ್ಲೂ ಕೂಡ ತಾರತಮ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಮನೆಗಳಲ್ಲಿ ನೀರು ಉಕ್ಕರೆ ತಕ್ಷಣ ಅದಕ್ಕೆ ಅವರಿಗೆ ಪರಿಹಾರದ ರೂಪದಲ್ಲಿ ಯಡಿಯೂರಪ್ಪನವರು ಇದ್ದಾಗ 20-25 ಸಾವಿರ ರೂಪಾಯಿ ಪ್ರತಿಯೊಂದು ಮನೆಗೆ, ಎಲ್ಲ ಮನೆಗಳಿಗೂ ಕೊಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ವಿ. ಆದರೆ ಈಗಿನ ಸರ್ಕಾರ ನೆಪ ಮಾತ್ರಕ್ಕೆ ಸರ್ವೆಯನ್ನು ಮಾಡಿ
NDRF SDRF ನಾರ್ಮ್ಸ್ ಪ್ರಕಾರ 3,500 ರೂಪಾಯಿ ಬರುತ್ತೆ ಒಂದು ಮನೆಗೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಯಾವುದೇ ಮನೆಯಲ್ಲಿ ನೀರು ಉಕ್ಕಿರುವಂಥ ಮನೆಗಳಿಗೆ 1 ರೂಪಾಯಿ ಹಾಕುವಂಥ ಪ್ರಯತ್ನ ಈ ಸರ್ಕಾರದಿಂದ ಆಗಲಿಲ್ಲ. ಅದರಲ್ಲೂ ಕೂಡ ತಾರತಮ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿರುವಂಥ ಕಾಂಗ್ರೆಸ್ ಪುಡಾರಿಗಳ ಮಾತುಗಳನ್ನು ಅಧಿಕಾರಿಗಳು ಕೇಳಿ ಅಲ್ಲೂ ಕೂಡ ಸರ್ವೇನಲ್ಲೂ ಕೂಡ ತಾರತಮ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇದರ ವಿರುದ್ಧ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿಕೊಳ್ಳುತ್ತೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದನ್ನು ಎಚ್ಚೆತ್ತಿರುವಂಥ ಸರ್ಕಾರ 8ನೇ ತಾರೀಕು ಬೆಳಗಾವಿನಲ್ಲಿ ಅಧಿವೇಶನ ನಡೆಯುತ್ತೆ, ಅಧಿವೇಶನದಲ್ಲೂ ಕೂಡ ನಮ್ಮನ್ನು ಕಟ್ಟಿ ಹಾಕ್ತಾರೆ ಅನ್ನುವಂಥ ಹೆದರಿಕೆಯಿಂದ ಇವತ್ತು ಕೇವಲ ಕೆಲವು ರೈತರಿಗೆ ಪರಿಹಾರದ ರೂಪದಲ್ಲಿ 5,000 8,000 ಹಣವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಕೂಡ ಎಲ್ಲ ರೈತರಿಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಮತ್ತು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 6 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶ ಇವತ್ತು ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಆದರೆ ಈ ನಮ್ಮ ಸರ್ಕಾರದ ಅಧಿಕಾರಿಗಳು ಅವ್ರು ಮಾಡಿರೋ ಅಂದಾಜಿನ ಪ್ರಕಾರ 2.5-3 ಲಕ್ಷ ಹೆಕ್ಟರ್ ಮಾತ್ರ ಪ್ರದೇಶ ಮಳೆಯಿಂದ ಹಾನಿಯಾಗಿದೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. ಯಾಕೆ ನೀವು ಈ ರೀತಿಯ ವರದಿಯನ್ನು ಕೊಡ್ತಾ ಇದ್ದೀರಿ? ಅಧಿಕಾರಿಗಳಿಗೆ ನಾನು ಹೇಳ್ತೇನೆ, ನೀವು ಹಳ್ಳಿಗಳಿಗೆ ಭೇಟಿ ಕೊಡಿ, ಅಲ್ಲಿರುವಂಥ ಜನರ ಗೋಳನ್ನು ಕೇಳಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದನ್ನು. ಸರಿಯಾದ ಸಮೀಕ್ಷೆಯನ್ನು ಮಾಡಿಲ್ಲ ಸರ್ಕಾರದ ಅಧಿಕಾರಿಗಳು. ಸರಿಯಾದ ಸಮೀಕ್ಷೆಯನ್ನು ಮಾಡದೇ ಇರುವ ಕಾರಣಕ್ಕೆ ಮತ್ತು ಹಳ್ಳಿನಲ್ಲಿರುವಂಥ ಕಾಂಗ್ರೆಸ್ ಪುಡಾರಿಗಳ ಮಾತುಗಳನ್ನು ಕೇಳಿ ಕೇವಲ ಕಾಂಗ್ರೆಸ್ ಹಿಂಬಾಲಕರ ಪಟ್ಟಿಯನ್ನು ಮಾತ್ರ ಸಿದ್ಧ ಮಾಡಿದ್ದಾರೆ. ಯಾವುದು 2.5-3 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಅವರು ಹಾಳಾಗಿದೆ ಅನ್ನುವಂಥ ಪಟ್ಟಿಯನ್ನು ಸಿದ್ಧ ಮಾಡಿದ್ದಾರೋ ಅದರಲ್ಲೂ ಕೂಡ ಕಾಂಗ್ರೆಸ್ ಪುಡಾರಿಗಳಿಗೆ ಹೆಚ್ಚಿನ ಪಾಲನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ಚರ್ಚೆ ಮಾಡೋದು 100% ತೊಗರಿ ಬಗ್ಗೆದಾಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನೇನು ಹಾನಿಯಾಗಿದೆ, ಎಷ್ಟಿಟ್ಟು ಹಾನಿಯಾಗಿದೆ ಎಲ್ಲ ತೊಗೊಂಡಿದ್ದೀನಿ. ನಾನು 8ನೇ ತಾರೀಕು ಮೊದಲನೇ ದಿನ ನಡೆದೇ ಪ್ರಾರಂಭ ಆದ ದಿನನೇ ನಾವು ಮಾತಾಡೋದಿದ್ದೀವಿ. 3 ದಿನ ಅದಕ್ಕೋಸ್ಕರನೇ ಮೀಸಲಿಟ್ಟಿದ್ದಾರೆ. 100% ಅನುದಾನ ಬಗ್ಗೆ ತಾರತಮ್ಯ ಆಗಿದೆ. ನಾನು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀನಿ. ಈ ಸತ್ಯ ಅಧಿವೇಶನದಲ್ಲಿ ಕಂಪ್ಲೀಟ್ ಎಲ್ಲ ರೀತಿಯಲ್ಲಿ ಮಾತಾಡೋದು. ನಾನು ಒಬ್ಬರಿಗೆ ಬಿಟ್ಟು ಎಲ್ಲ ಸ್ಕೀಮ್ದಲ್ಲಿ ನಮ್ಮ ಕ್ಷೇತ್ರ ಎಲ್ಲ ಇಲಾಖೆ ಹೇಳ್ತಾ ಇದ್ದೀನಿ. ಒಂದು ಇಲಾಖೆದಲ್ಲ, ಎಲ್ಲ ಇಲಾಖೆ ಹೇಳ್ತಾ ಇದ್ದೀನಿ. ಮೈನರ್ ಇರಿಗೇಷನ್ ಎಲ್ಲ ಶಾಸಕರು ಕೊಟ್ಟು ನಮ್ಗೆ ಕೊಟ್ಟಿಲ್ಲ. KKRDA ವಸ್ತುರಿ ಮಂತ್ರಿಗಳಿದ್ದಂತಲ್ಲೇ ಅವರಲ್ಲಿ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಮತ್ತು RDP ಇಲಾಖೆಯಲ್ಲಿ ಬರಬೇಕಾಗಿತ್ತು, ಅದು ಬಂದಿಲ್ಲ. ಈ ರೀತಿ ಅನೇಕ ಇಲಾಖೆಗಳಿದೆ. ಈ ಎಲ್ಲ ಇಲಾಖೆಗಳ ಬಗ್ಗೆ ಇವತ್ತು 2.5 ವರ್ಷದಲ್ಲಿ 1 ರೂಪಾಯಿನೂ ಬಂದಿಲ್ಲ. ಇವತ್ತು ರೈತರು ಬ್ರಿಸ್ಕಮ್ ಬ್ಯಾರೇಜ್ ಮಾಡಿದ್ರು, ನೀರೆಲ್ಲ ಲೀಕೇಜ್ ಆಗ್ತದೆ, ರಬ್ಬರ್ ಹಾಕಿ ಗೇಟ್ ಹಾಕ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು. ಇವತ್ತಿನವರೆಗೂ ಕೆಲಸ ಮಾಡಿಲ್ಲ. ಬ್ರಿಸ್ಕಮ್ ಬ್ಯಾರೇಜ್ಗಳೆಲ್ಲ ಖಾಲಿ ಆಗ್ತಾ ಇದೆ ನೀರುಗಳು. ನಾವು WWಗೂ ಮಾತಾಡಿದ್ದೇವೆ, ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮಾತಾಡಿ ಇಲ್ಲಿವರೆಗೆ ಮಾಡಿದ್ದಾರೆ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.